ಜೇವರ್ಗಿಯ ತಹಶೀಲ್ದಾರ್ ಒಬ್ರು ಸಿಬ್ಬಂದಿಗೆ ಈ ಬೆದರಿಕೆ ಹಾಕಿರುವಂತಹ ವಿಚಾರ ಈಗ ಸದ್ದು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ವೈರಲ್ ಆಗಿತ್ತು. ಯಾವ ಸಿಬ್ಬಂದಿಯ ಬಳಿ ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ ಅಂತ ಹೇಳಿ ಈಗ ತಾಲೂಕಿನ ದಂಡಾಧಿಕಾರಿಗಳು ಉಲ್ಟಾ ಹೊಡಿತಾ ಇದ್ದಾರೆ. ಜೇವರ್ಗಿ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶರಣು ನಾಟಿಕಾರ್ ಎಂಬಾತನನ್ನು 6 ತಿಂಗಳ ಹಿಂದೆ ಸಸ್ಪೆಂಡ್ ಮಾಡಿದ್ದೆ. ಆತನೇ ಇದನ್ನೆಲ್ಲ ಮಾಡಿ ಎಲ್ಲ ಕಡೆ ದೂರು ಕೊಟ್ಟಿದ್ದಾನೆ. ನಾನು ಹಣವನ್ನು ಕೇಳಿದ್ರೆ ಸಿಬ್ಬಂದಿ ಎಲ್ಲರೂ ಕೂಡ ದೂರು ಕೊಡಬಹುದಿತ್ತು. ಈ ಹಿಂದಿನ ತಹಶೀಲ್ದಾರ್ಗೂ ಆತ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ತಹಶೀಲ್ದಾರ್ ಮೇಲಿನ ಆರೋಪವು ಇದೆಯಲ್ಲ, ಅದನ್ನು ತಹಶೀಲ್ದಾರ್ ಮಲ್ಲಣ್ಣ ಅವರು ಸಾರಾಸಗಟ್ಟಾಗಿ ತಳ್ಳಿ ಹಾಕಿದ್ದಾರೆ. ಅದು ಮೀಟಿಂಗ್ ನಾವು ಒಂದು 6 ತಿಂಗಳು ಬಿಫೋರು ಒಂದು ಕನ್ನಡ ಭವನದಲ್ಲಿ ಜಯಂತಿ ಮಾಡಿದ್ದೆವು. ಜಯಂತಿ ಮಾಡಿದ್ದಾಗ ಸ್ವಲ್ಪ ಏನಾಗಿತ್ತು ಅಂತಂದರೆ ನೀರಿನ ವ್ಯವಸ್ಥೆ ಅದು ಇದು ಆಗಿಲ್ಲ ಅಂತ ಅಲ್ಲಿ ಸ್ವಲ್ಪ ಸ್ಟ್ರೈಕ್ ಆಗಿ ಇದರ ಸಮಸ್ಯೆ ಇತ್ತ. ಅದನ್ನು ಬಂದು ಮೀಟಿಂಗ್ದಲ್ಲಿ ಚರ್ಚೆ ಮಾಡಿದೆವು. ನಮ್ಮ ಇಲಾಖೆ ಇರೋದ್ರಿಂದ ಅದು ನೋಡ್ಕೋಬೇಕಾದ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಮಾಡಿದೆವು, ಚರ್ಚೆ ಮಾಡಿದೆವು. ಹಣದ್ದು ಒಂದಿಷ್ಟು ಮಾತೆಲ್ಲ ಬರ್ತಾವಲ್ಲ ಸರ್, ಹಣದ ವ್ಯವಸ್ಥೆ ಅದು ಮಾತಾಡಿಲ್ಲ ನಾವು. ಏನಂತಂದರೆ ಚರ್ಚೆ, ಈಗ ಚರ್ಚೆದಾಗ ಅಮೌಂಟು ಬಂದಿರುತ್ತೆ, ಹೌದಾ? ಅವು ವ್ಯವಸ್ಥೆ ಮಾಡ್ತಾರೆ, ನಾವು ಅಮೌಂಟ್ ಟೆಂಡರ್ದವ್ರಿಗೆ ಹಾಕಿ ಅವ್ರು ಅಲ್ಲಿ ಕೊಡ್ತಾರೆ. ಈಗ ಅಡ್ವಾನ್ಸೇ ಮಾಡಬೇಕಾಗಿರ್ತದಲ್ಲ ಎಲ್ಲರ